Jungle. Audio Jungle. ಇವತ್ತು ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಪೊಲೀಸಿನ ಹೊಸ ಕಾರ್ಯಕ್ರಮದ ಬಗ್ಗೆ ಹೇಳಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ಎಲ್ಲ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯಲಿದೆ. ಈ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ರಾಜ್ಯವನ್ನ ಡ್ರಗ್ ಫ್ರೀ ಕರ್ನಾಟಕ ಅಂದ್ರೆ ಮಾದಕ ವಸ್ತು ಮುಕ್ತ ರಾಜ್ಯವನ್ನ ಏನು ಘೋಷಣೆ ಮಾಡಿತು ಅದರ ಅಡಿಯಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಮಾದಕ ವಸ್ತುಗಳ ಬಗ್ಗೆ, ಡ್ರಗ್ಸ್ಗಳ ಬಗ್ಗೆ ಈಗಾಗಲೇ ನಾವು ಬಹಳಷ್ಟು ಸೀರಿಯಸ್ ಆಗಿದ್ದೀವಿ, ಬಹಳ ಗಂಭೀರವಾಗಿ ಇದನ್ನ ತಗೊಂಡು ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಅದರಲ್ಲಿ ವಿಶೇಷವಾಗಿ ಇದರ ಅಡಿಯಲ್ಲಿ ನಾವು ಅನೇಕ ಪ್ರಕರಣವನ್ನ ರಾಜ್ಯಾದ್ಯಂತ ಹಾಗೂ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣವನ್ನು ನಾವು ದಾಖಲು ಮಾಡಿದ್ದೀವಿ. ಆ ಪ್ರಕರಣಗಳು ನಾವು ಯಾರು ಪೆಡ್ಲರ್ಸ್ ಇದ್ದಾರೆ ಅಂದ್ರೆ ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿದೀವಿ, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿದೀವಿ, ಯಾರು ತಮ್ಮ ಹೊಲದಲ್ಲಿ ಗಾಂಜಾನ ಬೆಳೆಸ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿದೀವಿ, ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾನ ಕೂಡ ನಾವು ಜಪ್ತ್ ಮಾಡಿದೀವಿ. ಅದ ವಿವರಗಳನ್ನ ನಾನು ಆಮೇಲೆ ಹೇಳ್ತೀನಿ. ಒಂದ್ ಕಡೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ನಾವು ಎಲ್ಲ ಕಡೆ ಮಾಡಿದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಅನೇಕ ಶಾಲಾ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದೀವಿ. ಬೇರೆ ಬೇರೆ ಕಡೆ ಹೋಗಿ ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ರಾಜ್ಯಾದ್ಯಂತ ನಾವು ಮಾಡಿದೀವಿ. ಸೊ ಇದನ್ನ ಮೇನ್ಲಿ ಈ ನಾವು ಕೇಸಸ್ ಹಾಕೋದು, ಅವೇರ್ನೆಸ್ ಮಾಡೋದು, ಈ ಡ್ರಗ್ಸ್ಗೆ ಏನು ಡಿಮ್ಯಾಂಡ್ ಇದೆ ಮತ್ತೆ ಸಪ್ಲೈ ಏನಾಗುತ್ತೆ ಅದನ್ನ ಕಡಿವಾಣ ಹಾಕಕ್ಕೆ ಏನ್ ಪೆಡ್ಲರ್ಸ್ ನ ಹಿಡಿದು ಈ ಸಪ್ಲೈ ಅನ್ನ ನಿಯಂತ್ರಣ ಮಾಡೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಮಾಡಿ ಏನು ಡಿಮ್ಯಾಂಡ್ ಇದೆ ಸಾರ್ವಜನಿಕರಿಂದ, ವಿಶೇಷವಾಗಿ ವಿದ್ಯಾರ್ಥಿನಿಂದ ಡಿಮ್ಯಾಂಡ್ ಇದೆ ಅದನ್ನ ಕಂಟ್ರೋಲ್ ಮಾಡೋದು. ಸೊ ಈ ರೀತಿ ಸಪ್ಲೈ ಮತ್ತೆ ಡಿಮ್ಯಾಂಡ್ ಅನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮ ನಾವು ರೂಪಿಸಿದ್ದೀವಿ. ಇದನ್ನ ಇನ್ನೂ ಹೆಚ್ಚಿಗೆ ಕಾರ್ಯರೂಪಕ್ಕೆ ತರಕ್ಕೆ, ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಇದನ್ನ ಇನ್ನೂ ಹೆಚ್ಚಿಗೆ ಒಂದು ಪರಿಣಾಮಕಾರಿಯಾಗಿ ಆಗಕ್ಕೆ ಮತ್ತು ಅದಕ್ಕೆ ರಿಸಲ್ಟ್ ಇನ್ನೂ ಜಾಸ್ತಿ ಆಗೋ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ನೇತೃತ್ವದಲ್ಲಿ 2 ಕಾರ್ಯಕ್ರಮವನ್ನ ನಾವು ರೂಪಿಸಿದ್ದೀವಿ. ಒಂದು ಆಪರೇಷನ್ ರೈಸ್ RISE ಮತ್ತೆ ಇನ್ನೊಂದು ಬೇಡ ಬ್ರೋ ಅಂತ ಕ್ರಮಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಇಡೀ ರಾಜ್ಯಾದ್ಯಂತ. ಈ ಆಪರೇಷನ್ ರೈಸ್ RISE ಇದರ ಅರ್ಥ, ಒಂದು ಆರ್ ಅಂದ್ರೆ ರೆಫ್ಯೂಸ್ ಅಂದ್ರೆ ನಿರಾಕರಣೆ. ನಾವು ಸಾರ್ವಜನಿಕರಲ್ಲಿ ಯಾರ್ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಒಂದು ಅವೇರ್ನೆಸ್ ಮೂಡಿ ಈ ಡ್ರಗ್ಸ್ ಅನ್ನ ತಗೊಳಕ್ಕೇನೆ ನಿರಾಕರಣೆ ಮಾಡಿದ್ರೆ ಸಾಕಷ್ಟು ಪರಿಣಾಮ ಈ ಏನು ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಇದೆ ಅದಕ್ಕೆ ನಾವು ಮಾಡ್ಬೋದು. ಅದ್ರ ಜೊತೆಗೆ ಇನ್ಫಾರ್ಮ್ ಅಂದ್ರೆ ಮಾಹಿತಿ ನೀಡೋದು, ಮೂರನೇದು ಸಪೋರ್ಟ್ ಹಾಗೂ ಈ ಎಂಪವರ್. ಸೊ ಹಾಗಾಗಿ ರೈಸ್ ಅಂತ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ನಾನು ಹೇಳಿದೆ, ಈ ಹಿಂದೆ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಆದ್ರೆ ಈಗ ಈ ರೈಸ್ ಏನು ನಾವು ಹೊಸ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದರಲ್ಲಿ ಬರೀ ಪೊಲೀಸ್ ಇಲಾಖೆ ಅಲ್ಲದೆ ಸರ್ಕಾರದ ಇನ್ನೂ ಬೇರೆ ಬೇರೆ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಶಿಕ್ಷಣ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಮತ್ತೆ ಇನ್ನು ಇನ್ನಿತರ ಬೇರೆ ಬೇರೆ ಇಲಾಖೆಯವರು ಒಂದು ಸಹಕಾರದಿಂದ ನಾವು ಈ ಕ್ರಮಗಳನ್ನ ಕೈಗೊಳ್ತೀವಿ. ಅದಲ್ಲದೆ NGOs, ಪೋಷಕರು, ಸಾರ್ವಜನಿಕರು, ಈ ರೀತಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಅದನ್ನ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಕ್ಕೆ ಇವರೆಲ್ಲರೂ ಒಂದು ಸಹಯೋಗದಿಂದ ಪೊಲೀಸ್ ಇಲಾಖೆ, ಕಂದಾಯ, ಸಾರಿಗೆ, ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತೆ ಔಷಧ ನಿಯಂತ್ರಣ ಇಲಾಖೆ, ಸೊ ಈ ರೀತಿ ವಿವಿಧ ಇಲಾಖೆಯವರದ್ದು ಒಂದು ಸಹಕಾರದಿಂದ ನಾವು ಈ ಆಪರೇಷನ್ ರೈಸ್ ಅನ್ನ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಅದಲ್ಲದೆ ಈಗಾಗಲೇ ಕರ್ನಾಟಕ ಸರ್ಕಾರ ಕೆಲವೊಂದು ಮಹತ್ವದ ಹೆಜ್ಜೆಗಳು ಹಾಗೂ ನಿರ್ಧಾರಗಳನ್ನು ಕೂಡ ತಗೊಂಡಿದೆ. ಒಂದು ಅದರಲ್ಲಿ ANTF ಅಂದ್ರೆ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್, ಇದನ್ನ ಸ್ಥಾಪನೆ ಈಗಾಗಲೇ ಮಾಡಲಾಗಿದೆ.
ಅದರ ಅಡಿಯಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ಅದಲ್ಲದೆ ನಾವು ಒಂದ್ಸಲ ಪ್ರಕರಣ ದಾಖಲಾದ್ಮೇಲೆ ಅದು ನ್ಯಾಯಾಲಯದಲ್ಲಿ ಶೀಘ್ರದಲ್ಲಿ ನಾವು ವರದಿ ಕೊಟ್ಟು ಬೇಗ ಚಾರ್ಜ್ ಶೀಟ್ ಮಾಡಿ ಟ್ರಯಲು ಕೂಡ ಬೇಗ ಮುಗಿದು ಆರೋಪಿಗಳಿಗೆ ಶಿಕ್ಷೆ ಆಗುವಂತ ಕ್ರಮಗಳನ್ನು ಕೂಡ ನಾವು ತಗೊಳ್ತಾ ಇದೀವಿ. ಅದರಲ್ಲಿ ಒಂದು ವಿಶೇಷವಾಗಿ ಅನೇಕ ಸಲ ನಾವು ಚಾರ್ಜ್ ಶೀಟ್ ಮಾಡಕ್ಕೆ ಕೆಲವೊಂದು ಟೆಕ್ನಿಕಲ್ ರಿಪೋರ್ಟ್ಸ್ ಆಗಿರ್ಬೋದು, FSL ರಿಪೋರ್ಟ್ಸ್ ಬರೋದು ತಡ ಆಗಿರುತ್ತಾರೆ. ಹಾಗಾಗಿ FSLಗೂ ಕೂಡ ಅದನ್ನು ಸ್ಟ್ರೆಂಥನ್ ಮಾಡಿ ಈ ಏನೇನು FSL ರಿಪೋರ್ಟ್ಸ್ ಇದೆ ಅದನ್ನು ಕೂಡ ಬೇಗ ಬಂದು ನಾವು ಚಾರ್ಜ್ ಶೀಟ್ ಬೇಗ ಮಾಡುವಂತ ಕೂಡ ವ್ಯವಸ್ಥೆನೂ ಕೂಡ ಈ ಆಪರೇಷನ್ ರೈಸ್ ಅಡಿಯಲ್ಲಿ ಇಂಥ ಕ್ರಮಗಳನ್ನು ನಾವು ತಗೊಳ್ತಾ ಇದೀವಿ. ಅದಲ್ಲದೆ ಇನ್ನೊಂದು, ಈಗಾಗಲೇ ನಾನು ಹೇಳಿದೆ, ಅನೇಕ ಸಂದರ್ಭದಲ್ಲಿ ನಾವು ನೋಡಿದೀವಿ, ನಾವು ಎಷ್ಟು ಕೇಸಸ್ ಮಾಡಿದೀವಿ, ಅದರಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿನಿಯರು ಈ ವ್ಯಸನಕ್ಕೆ ಅವ್ರು ಒಳಗಾಗ್ತಿದ್ದಾರೆ. ಅದಕ್ಕೆ ಅವರ ಯಾವುದೋ ಬೇರೆ ಪ್ರಭಾವದಿಂದ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಜಸ್ಟ್ ಮನೋರಂಜನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಇರ್ಬೋದು, ಅಥವಾ ಪಿಯರ್ ಪ್ರೆಷರ್, ಬೇರೆ ಬೇರೆ ಸ್ನೇಹಿತರದೊಂದು ಒತ್ತಡದಿಂದ ಇರ್ಬೋದು, ಅಥವಾ ಪ್ರಾಯೋಗಿಕಾತ್ಮಕವಾಗಿ ಅಂದ್ರೆ ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡೋಣ ಏನಾಗತ್ತೆ ಅಂತ. ಸೊ ಇಂಥ ವಿವಿಧ ಕಾರಣದಿಂದ ನಮ್ಮ ಈ ವಿದ್ಯಾರ್ಥಿನಿಯರು ಈ ಡ್ರಗ್ಸ್ ಒಂದು ಜಾಲಕ್ಕೆ ಅವರು ಒಳಗಾಗ್ತಿದ್ದಾರೆ. ಸೊ ಹಾಗಾಗಿ ಅವೇರ್ನೆಸ್ ನಾವು ಯುವಕರಲ್ಲಿ ನಾವು ಮೂಡಿಸ್ಬೇಕಾಗತ್ತೆ. ಅದು ನಾವು ಸಭೆ ಸಮಾರಂಭವನ್ನು ನಾವು ಮಾಡಿ ಹೇಳ್ತಾ ಇದೀವಿ. ಆದ್ರೆ ಈಗ ಈ ಬೇಡ ಬ್ರೋ ಅಂತ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ ಮೂಲಕ ಬೇರೆ ಬೇರೆ ವಿವಿಧ ಪೋಸ್ಟರ್ಸ್, ಶಾರ್ಟ್ ಫಿಲ್ಮ್ಸ್, ಅದ್ರ ಮೂಲಕ ನಾವು ಅವರಿಗೆ ಅರ್ಥ ಆಗೋ ಹಾಗೆ, ಅವರಿಗೆ ಯುವ ಸ್ನೇಹಿ ಸಂದೇಶವನ್ನ ನೀಡಿ ಈ ಡ್ರಗ್ಸಿನ ಏನು ತಗೊಂಡ್ರೆ ಏನ್ ದುಷ್ಪರಿಣಾಮ ಇದೆ, ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯದ ಮೇಲೆ, ಮೆಂಟಲ್ ಸ್ಟೇಟಸ್ ಮೇಲೆ ಏನೇನು ಎಫೆಕ್ಟ್ ಆಗತ್ತೆ ಅದ್ರ ಬಗ್ಗೆ ನಾವು ಇಂಥ ಶಾರ್ಟ್ ವಿಡಿಯೋಸ್ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ನಾವು ಕೊಡ್ತಾ ಇದೀವಿ. ಮತ್ತೆ ಈ ವಿಡಿಯೋಸ್ ಇಂದ ಅವರು ತಮ್ಮ ಇಂಥ ಚಟುವಟಿಕೆಗಳಿಗೆ ಅಥವಾ ಇಂಥ ಡ್ರಗ್ಸಿಗೆ ಒಳಗಾಗದೆ ಅವ್ರು ಬೇರೆ ಬೇರೆ ರೀತಿಯಿಂದ ಕ್ರೀಡೆಗಳಲ್ಲಿ, ಶಿಕ್ಷಣದಲ್ಲಿ, ಆರೋಗ್ಯಕರ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗಿ ಅವ್ರು ತಮ್ಮ ಜೀವನದನ್ನ ಸುಧಾರಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ರೂಪಿಸಲಾಗಿದೆ. ಸೊ ಕೊನೆಯದಾಗಿ ಈ ಎರಡು ಪ್ರೋಗ್ರಾಮ್ಸ್ ಏನಿದೆ, ರೈಸ್ ಮತ್ತೆ ಈ ಬೇಡ ಬ್ರೋ ಕಾರ್ಯಕ್ರಮಗಳು, ಮೇಲಿ ನಮ್ಮ ಯುವ ಜನರನ್ನ ನಾವು ಮಾದಕ ವ್ಯಸನ ವಿರೋಧಿ ರಾಯಭಾರಿಗಳನ್ನಾಗಿ ಮಾಡಲು ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದೀವಿ. ಸೊ ಈವರೆಗೆ ಏನ್ ಪೊಲೀಸ್ ಇಲಾಖೆಯಿಂದ ಅನೇಕ ಕಾರ್ಯಗಳು ಆಗ್ತಾ ಇತ್ತು, ಈಗ ಬೇರೆ ಬೇರೆ ಇಲಾಖೆ, ಬೇರೆ ಬೇರೆ ಸಂಘ ಸಂಸ್ಥೆಯವ್ರ ಜೊತೆ ಸೇರಿ ಈ ಕಾರ್ಯಕ್ರಮಗಳನ್ನ ಮಾಡಿ ಇದ್ರದ್ದು ಈ ಡ್ರಗ್ಸ್ನ ಮೂಲ ಏನಿದೆ, ಯಾಕೆ ಇದು ಇಷ್ಟೊಂದು ನಾವು ಕೇಸಸ್ ಹಾಕಿದ್ರು ಯಾಕೆ ಇನ್ನೂ ಆಗ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. NDPS ಅಡಿಯಲ್ಲಿ ಪೊಲೀಸ್ ಇಲಾಖೆ ಅನೇಕ ಕೇಸುಗಳನ್ನ ದಾಖಲು ಮಾಡಿದೀವಿ. ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಅದು ನಾವು ಪತ್ರಿಕಾ ಪ್ರಕರಣದಲ್ಲಿ ನಾವು ನೀಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ನಮ್ಮ ಉತ್ತರ ವಿಭಾಗ ಬೆಳಗಾವಿ ರೇಂಜ್ ಏನಿದೆ ಅದಕ್ಕೆ 5 ಜಿಲ್ಲೆ ಬರುತ್ತೆ. ಬೆಳಗಾವಿ, ಬಿಜಾಪುರ್, ಬಾಗಲಕೋಟ್, ಧಾರವಾಡ ಮತ್ತೆ ಗದಗ. ಸೊ ಈ 5 ಜಿಲ್ಲೆಗಳಲ್ಲಿ ಈ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಎಲ್ಲ 5 ಜಿಲ್ಲೆಗಳನ್ನ ನಾವು ಹೋಲಿಸಿದೆ ಸಾಕಷ್ಟು ಪ್ರಕರಣಗಳು, ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾ ಜಪ್ತಿ ಆಗಿರುವಂತದ್ದು, ಸಾಕಷ್ಟು ಪ್ರಮಾಣದಲ್ಲಿ ಆರೋಪಿಗಳನ್ನ ದಸ್ತಗಿರಿ ಮಾಡಿರೋದು ಈ 5 ಜಿಲ್ಲೆಗಳಲ್ಲಿ ಬಿಜಾಪುರ ಜಿಲ್ಲೆನೇ ಪ್ರಥಮ ಸ್ಥಾನದಲ್ಲಿದೆ. ಈ ವರ್ಷ ಜೂನ್ 30ನೇ ತಾರೀಕುವರೆಗೆ ಈಗಾಗಲೇ 118 kg ಗಾಂಜಾವನ್ನ ಇಲ್ಲಿ ಸೀಸ್ ಮಾಡಿದ್ದಾರೆ. ಇದರ ಮೌಲ್ಯ ಸುಮಾರು 24 ಲಕ್ಷ ಆಗಿದೆ. ಈಗಾಗಲೇ 37 ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ. ಅದರಲ್ಲಿ 20 ಜನ ಪೆಡ್ಲರ್ಸ್ ಇದ್ದಾರೆ, ಮತ್ತೆ 17 ಜನ ಕನ್ಸ್ಯೂಮರ್ಸ್ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ, ಈವರೆಗೆ ನಾವು NDPS ಕಾಯ್ದೆ ಅಡಿಯಲ್ಲಿ ಡ್ರಗ್ಸ್ ಅಫೆಂಡರ್ಸ್ ಮೇಲೆ ಕೇಸ್ ಮಾಡ್ತಾ ಇದ್ವಿ. ಈ ಸಲ ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ಪಿಟ್ NDPS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಗುಂಡಾ ಕಾಯ್ದೆ ತಮ್ಮೆಲ್ಲರಿಗೂ ಗೊತ್ತಿದೆ, ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ರೌಡಿ ಶೀಟರ್ಸ್ ಇದ್ದಾರೆ, ಅಂಥವ್ರ ಮೇಲೆ ನಾವು ಪ್ರಿವೆಂಟಿವ್ ಆಕ್ಷನ್ ಆಗಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿದ್ರೆ ಅವರಿಗೆ ನಾವು 1 ವರ್ಷ ಮಟ್ಟಿಗೆ ಕಾರಾಗೃಹದಲ್ಲಿ ನಾವು ಇಡ್ಬೋದು, ಬಂಧನದಲ್ಲಿ. ಅದೇ ರೀತಿ ಈ ಡ್ರಗ್ ಅಫೆಂಡರ್ಸಿಗೆ ಪಿಟ್ NDPS ಅಂತ ಒಂದು ವಿಶೇಷ ಕಾಯ್ದೆ ಇದೆ. ಇದನ್ನು ಕೂಡ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನು ಇದೆ.
ಇದರ ಅಡಿಯಲ್ಲಿ ಯಾರ್ಯಾರು ಹೆಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ, ಯಾರ ಮೇಲೆ 3, 4, 5 ಪ್ರಕರಣಗಳು ದಾಖಲಾಗಿದೆ, ಸಾಕಷ್ಟು ಪ್ರಕರಣಗಳು ದಾಖಲಾದರೂ ಕೂಡ ಅವರು ತಮ್ಮ ಚಟುವಟಿಕೆಯನ್ನ ನಿಲ್ಲಿಸದೆ ಅದೇ ರೀತಿ ಇನ್ನೂ ಪೆಡ್ಲಿಂಗ್ ಮಾಡ್ತಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ಈಗಾಗಲೇ 2 ಆರೋಪಿತರ ವಿರುದ್ಧ ಪಿಟ್ NDPS ಕಾಯ್ದೆ ಅಡಿಯಲ್ಲಿ ಬಿಜಾಪುರ ಜಿಲ್ಲೆಯಿಂದ ಪ್ರಕರಣ ದಾಖಲಾಗಿದೆ. ಇದನ್ನು ಕೂಡ ಒಂದು ಹೊಸ ಪ್ರಯೋಜನ ಇಲ್ಲಿ ಜಿಲ್ಲೆಯಲ್ಲಿ ಆಗಿದೆ. ಸೊ ಹಾಗಾಗಿ ಈ 2 ಪ್ರಕರಣ ಜೊತೆಗೆ ಇನ್ನೂ ಯಾರ್ಯಾರು ಇಂಥ ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ ಅವ್ರಿಗೂ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೂ ಕೂಡ NDPS ಕಾಯ್ದೆ ಆಗಿರ್ಬೋದು ಅಥವಾ ಪಿಟ್ NDPS ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ತೀವಿ. ಸೊ ಒಟ್ಟಾರೆ ಈ ಡ್ರಗ್ಸಿನ ಹೋರಾಟ ಏನಿದೆ ಅದು ನಿರಂತರವಾಗಿ ನಾವು ಪೊಲೀಸ್ ವತಿಯಿಂದ ನಾವು ಮಾಡ್ತಾ ಇದೀವಿ. ಈಗ ಈ ಆಪರೇಷನ್ ರೈಸ್ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಎಲ್ಲ ಜಿಲ್ಲೆಗಳಲ್ಲಿ 3 ಹಂತದಲ್ಲಿ ನಾವು ಮಾಡ್ತೀವಿ. ಮೊದಲನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಇದ್ರ ಬಗ್ಗೆ ಹೇಳಿ ಒಂದು ಕಾಲೇಜಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತು ಇದಾದ್ಮೇಲೆ ಒಂದು ಕಾಲೇಜಲ್ಲಿ ಕಾರ್ಯಕ್ರಮ ಇದೆ. ಅದಾದ್ಮೇಲೆ 2ನೇ ಹಂತದಲ್ಲಿ ಎಲ್ಲ ಠಾಣಾ ಮಟ್ಟದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳು ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. 3ನೇ ಹಂತದಲ್ಲಿ ತಾಲೂಕಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮನ ಮಾಡಿ ಅಲ್ಲಿ ಸ್ಥಳೀಯ ಶಾಸಕರಾಗ್ಲಿ ಅಥವಾ ಜಿಲ್ಲಾ ಮಂತ್ರಿಯವರಿಗೆ ಆಹ್ವಾನ ನೀಡಿ ಅವ್ರ ಜೊತೆಗೆ ನಾವು ಕಾರ್ಯಕ್ರಮ ನಾವು ಮಾಡ್ತೀವಿ. ಸೊ ಒಟ್ಟಾರೆ ಈ ಆಪರೇಷನ್ ರೈಸ್ ಅಡಿಯಲ್ಲಿ 3 ಹಂತದ ಕಾರ್ಯಕ್ರಮವನ್ನು ಇಡೀ ತಿಂಗಳ ಎಲ್ಲ ಜಿಲ್ಲೆಗಳಲ್ಲಿ ನಡೆಯಲಿದೆ. ಸೊ ಅಂತಿಮವಾಗಿ ಈ ಸಮಸ್ಯೆ ಏನಿದೆ ಮತ್ತೆ ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇದೀವಿ. ಆದರೆ ಇದು ಸಂಪೂರ್ಣವಾಗಿ ನಿಲ್ಲಿಸಬೇಕಾದ್ರೆ ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಂಸ್ಥೆಯವರು, ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಈ ಹೋರಾಟದಲ್ಲಿ ಕೈ ಜೋಡಿಸ್ಬೇಕಂತ ವಿನಂತಿ. ಸಾಮಾನ್ಯವಾಗಿ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ? ನಾವು 2 ವರ್ಷದಿಂದ ನೋಡ್ತಾ ಇದೀವಿ. ಸರ್ಕಾರಿ ಇಲಾಖೆಯಿಂದ ಯಾವುದೇ ಒಂದು ಯಾರು ಕೇಳ್ತಿದಾರೆ ಪ್ರಶ್ನೆ? ಯೂನಿಯನ್ ರಿಪೋರ್ಟ್ ಎಲ್ಲಿದ್ದಾರೆ? ಓಕೆ, ಹೇಳಿ. ಸರ್ಕಾರಿ ಇಲಾಖೆ ಮಲ್ಕೊಂಡಿದೆ. ನೋಡಿ, ನಾನು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಹೇಳ್ಬೋದು. ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಕೇಸ್ಗಳನ್ನ ನಾವು ಮಾಡಿದೀವಿ. ಅದ್ರ ಜೊತೆಗೆ ಈ ಆಪರೇಷನ್ ರೈಸ್ ಅಡಿಯಲ್ಲಿ ಈಗಾಗಲೇ ನಾನು ಬಹಳ ಡಿಟೇಲ್ ಆಗಿ ಹೇಳಿದ್ದೀನಿ. ಬೇರೆ ಬೇರೆ ಇಲಾಖೆಯವ್ರ ಜೊತೆನೂ ಕೂಡ ನಾವು ಸೇರಿ ಅವ್ರದ್ದು ಒಂದು ಸಹಕಾರ ತಗೊಂಡು ಈ ಹೋರಾಟದಲ್ಲಿ ಎಲ್ಲರಿಗೂ ಕೂಡ ನಾವು ಅವ್ರದ್ದು ಅಸಿಸ್ಟೆನ್ಸ್ ಕೂಡ ತಗೊಳ್ತೀವಿ. ಮೆಡಿಕಲ್ ಸ್ಟೋರ್ಗಳಲ್ಲಿ ಓರೆಕ್ಸ್ ಮಾತ್ರೆಗಳನ್ನು ಮೆಡಿಕಲ್ ಸ್ಟೋರ್ಗಳಿಗೆ ಅದು ನಮ್ಮಿಂದಾನು ಈಗಾಗಲೇ ಇದ್ರ ಬಗ್ಗೆ ಎಲ್ಲ ನಮ್ಮ ಆಫೀಸರ್ ತಿಳಿಸಿದೀವಿ. ಅದ್ರ ಜೊತೆಗೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಈಗಾಗಲೇ ಹೇಳಿದೆ ನಾನು, ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಕೂಡ ಈ ನಮ್ಮ ಆಪರೇಷನ್ ರೈಸ್ ಅಡಿಯಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ. ಸೊ ಅವ್ರ ಜೊತೆನೂ ಈಗ ಮುಂಬರುವ ದಿನಗಳಲ್ಲಿ ಅವ್ರ ಜೊತೆನೂ ಮೀಟಿಂಗ್ ಅನ್ನ ಮಾಡಿ ಓವರ್ ದ ಕೌಂಟರ್ ಏನೇನು ಈ ರೀತಿ ಸೇಲ್ ಆಗ್ತದೆ ಅದನ್ನು ಕೂಡ ಕಂಟ್ರೋಲ್ ಮಾಡೋಕೆ ಕ್ರಮ ಕೈಗೊಳ್ತೀವಿ. ಒಂದು ಆರೋಪ, I met a person personally traffic jam ನಲ್ಲಿ ಹೋದಾಗ I met a person who's from Uttar Pradesh but working in Bangalore. ಅವ್ರು ಹೇಳಿದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಕಾನ್ಸ್ಟೇಬಲ್ ಕಡೆಯಿಂದ ನಮ್ಗೆ ಆರಾಮಾಗಿ ಸಿಕ್ಕಿದೆ. They know the traffic is right. He personally was purchasing from that. I heard that. He told me personally. I have no evidence to prove that. He said, Bangalore traffic constable, there are particular traffic constables, or at a particular time will hold, you will get drugs. I mean, this is told by the person who consumes it. I have no evidence to prove it. So, I'll bring ಅದು ಕನ್ಸರ್ನ್ಡ್ ಆಫೀಸರ್ ಗಮನಕ್ಕೆ ತರ್ತೀವಿ. I can talk about Bijapur and ನಮ್ 5 ranges, 5 districts. But definitely ನೀವು ಹೇಳೋದು ಕೂಡ ದಿ ಕನ್ಸರ್ನ್ಡ್ ಆಫೀಸರ್ ಗಮನಕ್ಕೆ ನಾವು ತಗೊಂಡ್ ಬರ್ತೀವಿ. ಸೋಶಿಯಲ್ ಮೀಡಿಯಾ ಥ್ರೂ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಕೆಲವರು ಇದು ಆಗಿ ಟ್ವೀಟ್ ಮಾಡಿರ್ತಾರೆ, ಅವರಿಂದ ಮಾಡಿದ್ರೆ ಅನುಕೂಲ ಆಗ್ತದೆ. ನಾ ಯಾವ ತರ ಇದೆ ಮೊದಲು, ಈಗ ನಮಗೆ it is a good suggestion and definitely ಯಾರು ಹಿಂಗ ಅಡಿಕ್ಟ್ ಆಗಿ ಡಿ ಅಡಿಕ್ಷನ್ ಸೆಂಟರ್ ಇಂದ ಹೊರಗೆ ಬಂದು ಈಗ ಚೆನ್ನಾಗಿದ್ದಾರೆ ಅವರಿಂದನೂ ನಾವು ಕೆಲವೊಂದು ಸಣ್ಣ ಟಾಕ್ಸ್ ಕೊಡ್ತೀವಿ ನಾವು. ಎಸ್, ಡೆಫಿನೆಟ್ಲಿ. ಬಂದಿದ್ಯಾ SP ಅವರು? ಎನಿಥಿಂಗ್ ಅದಕ್ಕೇನೆ ಈ 2ನೇ ಹಂತದ ಕಾರ್ಯಕ್ರಮ ಕರ್ನಾಟಕದಲ್ಲಿ ಬೆಳೀತಾರೆ, ಕರ್ನಾಟಕ
ಲಾಸ್ಟ್ ಟೈಮ್ ಮೈಸೂರು ಮಹಾರಾಷ್ಟ್ರದ ಪೊಲೀಸ್ದವರು ಬಂದು ಮೈಸೂರಲ್ಲಿ ರೇಡ್ ಮಾಡಿದ್ರು. ಏನಂದ್ರೆ ಕನೆಕ್ಷನ್ ಮಹಾರಾಷ್ಟ್ರವಾಗಿದೆ. ಸೊ ಈ ಕಂಟ್ರೋಲ್ ಮಾಡಕ್ಕೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಲೋಕಲ್ ಅಷ್ಟೇ ಅವೇರ್ನೆಸ್. ನೋ, ಡೆಫಿನೆಟ್ಲಿ ನಾನು ಎಲ್ಲೂ ಇದು ಲೋಕಲ್ ಪ್ರಾಬ್ಲಮ್ ಇದೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಡೆಫಿನೆಟ್ಲಿ ನಮಗೂ ಮಾಹಿತಿ ಇದೆ ಆಲ್ರೆಡಿ ನಮ್ಮ ರೇಂಜ್ 5 ಜಿಲ್ಲೆಯಲ್ಲಿ ಕೆಲವು ಜಿಲ್ಲೆಗಳು ಈಗಾಗಲೇ ಬೇರೆ ರಾಜ್ಯಕ್ಕೆ ಹೋಗಿ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಕೆಲವು ಪ್ರಮುಖ ಪೆಡ್ಲರ್ಸ್ ಏನು ಬಿಜಾಪುರ ಆಗಿರ್ಬೋದು, ಬೆಳಗಾಂ, ಗದಗ್, ಈ ರೀತಿ ಬೇರೆ ರಾಜ್ಯದವರು ಸಪ್ಲೈ ಮಾಡ್ತಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಇದೆ. ಅವ್ರ ಬಗ್ಗೆ ನಾವು ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ. ಈಗ ಮಾದಕ ದ್ರವ್ಯ ವಿಚಾರವಾಗಿ